ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿರುವ ವ್ಯವಹಾರಿಕ ಜಾಣ್ಮೆಯನ್ನು ಗುರುತಿಸಲು ಕುಮಟಾ ತಾಲೂಕಿನ ಮಿರ್ಜಾನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆ ಜನಮೆಚ್ಚುಗೆಗೆ ಪಾತ್ರವಾಯಿತು. ಹಾಗಾದರೆ ಸಂತೆಯಲ್ಲಿ ಮಕ್ಕಳ ವ್ಯಾಪಾರ ವಹಿವಾಟು ಹೇಗಿತ್ತು ತೋರಿಸ್ತೀವಿ ನೋಡಿ. ಬನ್ನಿ ತಗೊಳ್ಳಿ, ಮೂಲಂಗಿ, ಬದನೆಕಾಯಿ, ಬಾಳೆಹಣ್ಣು, ತರಕಾರಿ ಚಲೋ ಅದೆ, ಮಾರ್ಕೆಟ್ನಷ್ಟು ದುಬಾರಿ ಇಲ್ಲ. ರಾಗಿ ಮಾಲ್ಟ್ ಮನೆಯಲ್ಲೇ ಮಾಡಿದ್ದು, ಈ ಬಸಳೆಯನ್ನು ಮನೆಯಲ್ಲೇ ಬೆಳೆದಿದ್ದು. ತಗೊಳ್ಳಿ ಪ್ಲೀಸ್, ತಗೊಳ್ಳಿ ಬನ್ರಿ. ಇದು ಯಾವುದೋ ಮಾರುಕಟ್ಟೆಯಲ್ಲಿನ ಸದ್ದು ಗದ್ದಲವಲ್ಲ, ಇದು ಪಕ್ಕಾ ಮಕ್ಕಳ ಸಂತೆ. ಹೌದು, ಶಾಲಾ ಮಕ್ಕಳೇ ತರಕಾರಿ ಖರೀದಿಸಿ ಅವನ್ನು ತಂದು ಶಾಲಾ ಆವರಣದಲ್ಲಿ ಬುಧವಾರ ಸಂತೆಯ ವ್ಯಾಪಾರಿಗಳಾಗಿದ್ದರು. ಶಿಕ್ಷಕರು, ಮಕ್ಕಳ ಪಾಲಕರು ಮತ್ತು ಸಾರ್ವಜನಿಕರು ಮಕ್ಕಳ ಸಂತೆಗೆ ಆಗಮಿಸಿ ಮಕ್ಕಳಿಂದ ಕಾಯಿಪಲ್ಯ ಹಾಗೂ ಇತರ ವಸ್ತುಗಳನ್ನು ಖರೀದಿ ಮಾಡಿದರು. ಮಕ್ಕಳೇನು ಸುಮ್ಮನೆ ಬಂದ ರೇಟಿಗೆ ತೂಗಲಿಲ್ಲ, ಲಾಭ ನಷ್ಟ ತಿಳಿದುಕೊಂಡೇ ವ್ಯವಹರಿಸಿದರು. ಹೌದು, ಮೂಲತಃ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಲಾಭ ನಷ್ಟದ ವ್ಯವಹಾರ ಜ್ಞಾನ ಬೆಳೆಸುವ ಸದುದ್ದೇಶದಿಂದ ಶಾಲೆಯಲ್ಲಿ ಬುಧವಾರ ಮಕ್ಕಳ ಸಂತೆ ಎನ್ನುವ ವಿನೂತನ ಕಾರ್ಯಕ್ರಮ ನಡೆಸುವ ಮೂಲಕ ಕುಮಟಾ ತಾಲೂಕಿನ ಮಿರ್ಜಾನ್ನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನಮೆಚ್ಚುಗೆ ಗಳಿಸಿತು. ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜೋಸ್ಟಿನ್ ಫರ್ನಾಂಡಿಸ್ ಮಕ್ಕಳ ಸಂತೆಯನ್ನು ಉದ್ಘಾಟಿಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಮೃತಾ ಭಟ್, ಮಂಜುನಾಥ್ ಹರಿಕಾಂತ್, ಪರ್ಸು ಫರ್ನಾಂಡಿಸ್, ಪಂಚಾಯತ್ ಉಪಾಧ್ಯಕ್ಷರು, ಸದಸ್ಯರು, ಮುಖ್ಯೋಪಾಧ್ಯಾಯರಾದ ಅರ್ಜುನ್ ಮುಕಾಶಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ನಾಯ್ಕ್ ಮತ್ತು ಶಿಕ್ಷಕರು, ಸಿಬ್ಬಂದಿಗಳು, ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳು ಓದುವಂತಹ ವಿಷಯಗಳನ್ನ ಪ್ರಾಕ್ಟಿಕಲ್ ಆಗಿ ಅನುಭವಾತ್ಮಕವಾದ ಕಲಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಹೋದ ವರ್ಷದಿಂದ ಈ ವರ್ಷ ಕೂಡ ನಾವು ಮಕ್ಕಳ ಸಂತೆ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಮಿಸಿದ್ದಾರೆ, ಉಪಾಧ್ಯಕ್ಷರು ಆಗಮಿಸಿದ್ದಾರೆ, ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ, ಬಿಡುವವರಿಗೆ ಕೂಡ ಹಾಗೂ ಎಲ್ಲ ಪಾಲಕರಿಗೂ, ಸಾರ್ವಜನಿಕರಿಗೂ ಪತ್ರಿಕಾ ಚಪ್ಪಾಳೆ ಹೊಡ್ರಿ ಎಲ್ಲ ನೋಡುವ.
ಈ ಮಕ್ಕಳ ಸಂತೆಯಲ್ಲಿ 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಾರುಕಟ್ಟೆಯಲ್ಲಿ ಹೇಗೆ ವ್ಯವಹರಿಸಬೇಕು, ವ್ಯಾಪಾರದಿಂದಾಗುವ ಲಾಭ ನಷ್ಟ ಹೇಗೆ ತಿಳಿಯಬೇಕು, ಹಾಕಿದ ಬಂಡವಾಳವನ್ನು ಹೇಗೆ ತೆಗೆಯಬೇಕು, ಇಂತಹ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುವ ಕಾರ್ಯಕ್ರಮ ಅಕ್ಷರಶಃ ಸಂತೆ ಗದ್ದಲದಂತೆಯೇ ಏರ್ಪಟ್ಟಿದ್ದು ವಿಶೇಷವಾಗಿತ್ತು. ಇನ್ನು ಸಂತೆಗೆ ಮಕ್ಕಳ ಪಾಲಕರನ್ನು ಆಹ್ವಾನಿಸಲಾಗಿತ್ತು. ಪಾಲಕರು ನಾನಾ ವಸ್ತುಗಳನ್ನು ಖರೀದಿಸಿದರು. ತಮ್ಮ ಮಕ್ಕಳ ಪ್ರತಿಭೆಗೆ ಬೆರಗಾಗಿ ಸಂತಸ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಮಿರ್ಜಾನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ವ್ಯವಹಾರದ ಕುರಿತು ಪುಸ್ತಕ ಬ್ಲ್ಯಾಕ್ ಬೋರ್ಡ್ನಲ್ಲಿ ತಿಳಿಸಲಾಗಿತ್ತು. ಆದರೆ ವಾಸ್ತವಿಕವಾಗಿ ಅರಿಯಬೇಕು ಎಂಬ ಉದ್ದೇಶದಿಂದ ಈ ಮಕ್ಕಳ ಸಂತೆಯನ್ನು ಏರ್ಪಡಿಸಲಾಗಿತ್ತು. ಮಕ್ಕಳೇ ಸ್ವಂತ ಖರ್ಚಿನಲ್ಲಿ ಬಂಡವಾಳ ಹಾಕಿ ಮಾರಾಟ ಮಾಡಿ ಲಾಭ ನಷ್ಟ ತೆಗೆಯುವ ಮೂಲಕ ಅವರಲ್ಲಿನ ಬೌದ್ಧಿಕ, ಶೈಕ್ಷಣಿಕ, ವ್ಯವಹಾರಿಕ ಜ್ಞಾನ ಬೆಳೆಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಮಕ್ಕಳ ಸಂತೆ ನಿಜಕ್ಕೂ ಅದ್ಭುತ ಪ್ರಯೋಗವಾಗಿತ್ತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.